ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ದಿನ ಬೆಳಗ್ಗೆ ಆದ್ರೆ ಸಾಕು ಅಲ್ಲಿ ಆ ಆನ್ಲೈನ್ ಸ್ಕ್ಯಾಮ್ ನಡೆದಿದೆ, ಇಲ್ಲಿ ಈ ಆನ್ಲೈನ್ ಸ್ಕ್ಯಾಮ್ ನಡೆದಿದೆ ಅಂತ ಎಷ್ಟೋ ವಿಚಾರಗಳು ನಮ್ ಕಿವಿಗೆ ಬೀಳ್ತಾ ಇರುತ್ತೆ. ಆದ್ರೆ ಈ ಎಲ್ಲಾ ಆನ್ಲೈನ್ ಸ್ಕ್ಯಾಮ್ಗಳಿಗೆ ಅಪ್ಪ ಯಾರು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ನಿಮ್ಮಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗದೆ ಇರ್ಬೋದು ಅಥವಾ ಗೊತ್ತಿಲ್ದೇನೆ ಇರ್ಬೋದು. ಆದ್ರೆ ಇದಕ್ಕೆ ಇನ್ನ ಎಷ್ಟೊಂದು ಹೆಸರುಗಳಿದೆ. ಚೈನ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಈ ತರ ಹೆಸರುಗಳಲ್ಲಿ ಇರೋ ಕಂಪನಿಗಳ ಬಗ್ಗೆ ನೀವು ಕೇಳಿರ್ತೀರ. ಆದ್ರೆ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋ ಈ ಕಂಪನಿಗಳ ಒಂದು ಕರಾಳ ಮುಖಾನ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡಕ್ ಕೊಟ್ಟಿದೀವಿ. ಸೊ ಶುರು ಮಾಡೋಣ. ನಾವು ಇನ್ಸ್ಟಾ ಮತ್ತೆ ಫೇಸ್ಬುಕ್ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ಅಬ್ಸರ್ವ್ ಮಾಡಿರ್ತೀವಿ. ಕೆಲವೊಂದಿಷ್ಟು ಜನ ಸೂಟು ಬೂಟು ಹಾಕೊಂಡ್ಬಂದು ಚಪ್ಪಾಳೆ ಹೊಡ್ಕೊಂಡು ಒಳ್ಳೆ ಕೋತಿ ಕಮ್ಮಂಗಿಗಳ ತರ ಆಡ್ತಿರ್ತಾರೆ. ಅದ್ರ ಮೇಲೆ ಡೈಲಾಗ್ಗಳು ಬೇರೆ ಹೊಡಿತಾರೆ. ನೀವು ಜಸ್ಟ್ 3 ಜನನ್ನ ಸೇರಿಸಿ ಸಾಕು, ನೆಕ್ಸ್ಟ್ 3 ತಿಂಗಳಲ್ಲಿ ನೀವು ಶ್ರೀಮಂತರಾಗ್ತೀರಾ. ನಿಮ್ಮ ಮನೆಗಳ ಮುಂದೆ BMW, ಬೆನ್ಸ್, ಆಡಿ ಕಾರ್ಗಳು ನಿಂತಿರುತ್ತೆ. ನೀವೇನು ಮಾಡೋದು ಬೇಡ, ಜಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 3 ಜನನ್ನ ಸೇರಿಸಿ ಸಾಕು ಅಂತ ಬಾಯ್ ಬಡ್ಕೋತಿರ್ತಾರೆ. ನೀವು ನೋಡಿರ್ತೀರಾ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಒಂದ್ಸರಿ ಹಂಗೆ ಕಣ್ಣಾಡ್ಸ್ಕೊಂಡ್ ಬಂದ್ಬಿಡಿ. ಅದಕ್ಕೆ ಅಮೌಂಟ್ ಬೇಕು, ಹೌದಲ್ಲ ಸರ್? ದುಡ್ಡು ಬೇಕಲ್ಲ ಸರ್? ದುಡ್ಡು ಬೇಕಾ? ಎನರ್ಜಿ ಇಲ್ಲ. ಗುಡ್ ಮಾರ್ನಿಂಗ್ ಮೆಸೇಜ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಕಾರ್ ಬಂದಿದೆ, ಸೊ ನಂದು ಎನರ್ಜಿ ಇದೆ. ನಿಮ್ಮ ಕಾರ್ ಬಂದಿಲ್ಲ, ಸೊ ಎನರ್ಜಿ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನಿಷಿಯಲ್ ಆಗಿ ಈ MLM ಕಂಪನಿಗಳು ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳು ಅಂತ. ಇದು ಶುರುವಾಗಿದ್ದು 1930ರಲ್ಲಿ. ಅವಾಗ ಈ ಕಂಪನಿ ಶುರುವಾಗೋದಕ್ಕೆ ಮುಖ್ಯ ಕಾರಣ ಏನಾಗಿತ್ತಪ್ಪ ಅಂದ್ರೆ, ಒಂದು ಕಂಪನಿ ಶುರುವಾದಾಗ ಅದ್ರ ಪ್ರಾಡಕ್ಟ್ ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂದ್ರೆ ಅವರಿಗೆ ತುಂಬಾ ಕಾಸು ಖರ್ಚಾಗ್ತಿತ್ತು. ಆದ್ರೆ ಕಂಪನಿಯ ಓನರ್ ಗಳಿಗೆ ಕಾಸು ಖರ್ಚು ಆಗದೆ ಇರೋ ತರ ಅವರ ಕಂಪನಿಗಳು ಮಾರ್ಕೆಟಿಂಗ್ ಆಗ್ಬೇಕಾಗಿತ್ತು. ಸೊ ಅದಕ್ಕೆ ಇವರು ಮಲ್ಟಿ ಲೆವೆಲ್ ಅಲ್ಲಿ ಮಾರ್ಕೆಟಿಂಗ್ ನ ಶುರು ಮಾಡ್ಕೋತಾರೆ. ಅದೇ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳು. ಆದ್ರೆ ಇದು ಬರ್ತಾ ಬರ್ತಾ ಕಾಲಕ್ರಮೇಣ ಒಂದು ದೊಡ್ಡ ಬೆಟ್ಟವಾಗಿ ಬೆಳೆದು ನಿಂತಿದೆ. ಇಂಡಿಯಾದಲ್ಲಿ MLM ಕಂಪನಿಗಳು ಇಲ್ಲಿಗಲ್. ಆದ್ರೂ ಈ MLM ಕಂಪನಿಗಳನ್ನ ನಡೆಸ್ತಾ ಇರೋ ಕೆಲವೊಂದಿಷ್ಟು ಜನ ಅದು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಜನಕ್ಕೆ ರಾಜಾರೋಷವಾಗಿ ಟೋಪಿ ಹಾಕ್ತಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಹೆಸರಲ್ಲಿ ಜನನ ಬಕ್ರಾ ಮಾಡೋ ಈ ಒಂದು ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಈ ಪಾಯಿಂಟ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ನಿಮ್ಮ ಫ್ಯಾಮಿಲಿನೋ, ಫ್ರೆಂಡ್ಸೋ ಇಲ್ಲ ರಿಲೇಟಿವೋ ಯಾರೋ ಒಬ್ರು ಯಾಗಲೇ ಈ ಸಿಸ್ಟಮ್ ಅಲ್ಲಿ ಬಕ್ರಾ ಆಗಿರ್ತಾರೆ. ಅವರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಹೇಳಿರ್ತಾರೆ ನೀವು ಇನ್ನೊಂದು 3 ಜನ ಬಕ್ರಾಗಳನ್ನ ತಂದು ಸೇರಿಸಿ, ಅವಾಗ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಂತ. ನೀವು ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಈ ಕಂಪನಿ ಆರ್ಗನೈಸ್ ಮಾಡೋ ಒಂದು ಮೀಟಿಂಗಿಗೆ ಹೋಗೋಕೆ ಒಪ್ಕೋತೀರಾ. ಈ ಕಂಪನಿಯ ಮೀಟಿಂಗ್ಗಳು ಎಲ್ಲಿ ಆರ್ಗನೈಸ್ ಆಗ್ತಾವಪ್ಪ ಅಂದ್ರೆ, ಸ್ಕೂಲು ಕಾಲೇಜಲ್ಲಿ ಶನಿವಾರ ತಪ್ಪಿದ್ರೆ ಭಾನುವಾರ ಪರ್ಮಿಷನ್ಗಳನ್ನ ಕೇಳ್ಕೊಂಡು ಮೀಟಿಂಗ್ ನ ಆರ್ಗನೈಸ್ ಮಾಡ್ತಾರೆ. ನೀವು ಅಪ್ಪಿ ತಪ್ಪಿ ಆ ಮೀಟಿಂಗ್ ಹೋದ್ರಿ ಅಂತ ಇಟ್ಕೊಳ್ಳಿ. ಒಬ್ಬ ಬರ್ತಾನೆ ಸೂಟು ಬೂಟ ಹಾಕೊಂಡು, ಅವ್ನು ಇನ್ನೊಂದು 2-3 ಜನ ಸೂಟ್ ಹಾಕೊಂಡ್ ಬಂದಿರೋದನ್ನ ತೋರಿಸ್ಬಿಟ್ಟು, ಇವ್ರು 2 ತಿಂಗಳಲ್ಲಿ ಬೈಕ್ ತಗೊಂಡ್ರು, ಇವ್ರು 3 ತಿಂಗಳಲ್ಲಿ ಕಾರ್ ತಗೊಂಡ್ರು, ನೀವ್ ಯಾಕೆ ಕಾಯ್ತಾ ಇದ್ದೀರಾ? ಅವಕಾಶಗಳನ್ನ ಉಪಯೋಗಿಸ್ಕೊಳ್ದಿದ್ರೆ ನೀವು ಲೂಸರ್ ಆಗ್ತೀರಾ, ಅವಕಾಶಗಳನ್ನ ಉಪಯೋಗಿಸ್ಕೊಂಡ್ರೆ ನೀವು ವಿನ್ನರ್ ಆಗ್ತೀರಾ. ಹಿಂಗೆಲ್ಲ ಮೋಟಿವೇಶನ್ ಕೊಟ್ಟು ನೀವ್ ಈಗಲೇ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಶುರು ಮಾಡಿ ಇನ್ನ 3 ತಿಂಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಬೆನ್ಸು, ಆಡಿ ಕಾರ್ಗಳನ್ನ ನಿಲ್ಸ್ಕೊಳ್ಳಿ ಅಂತ ಬ್ರೈನ್ ವಾಶ್ ಮಾಡ್ತಾರೆ. ನಾಳೆನೆ ನಮ್ದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ ನ ಬುಕ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸಾವಿರ ದುಡಿಯೋ ದೊಡ್ಡ ವಿಷಯ ಅಲ್ಲ. ಈ ಕಂಪ್ನಿಲಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು 18 ವರ್ಷದಲ್ಲಿ ಏನಪ್ಪಾ ಅಂದ್ರೆ 1 ಲಕ್ಷ ದುಡಿತಿದ್ದಾರೆ. ಜೊತೆಲಿ ಇರ್ತಕ್ಕಂಥ ಎಷ್ಟೋ ಜನ ಇವತ್ತು 7th ಕ್ಲಾಸ್ ಎಲ್ಲ ಎಜುಕೇಶನ್ ಆಗಿರೋರು ಕೂಡ ಇವತ್ತು ಮಂತ್ಲಿ 1 ಲಕ್ಷ ಇನ್ಕಮ್ ತೆಗೆದುಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ನಾವಿದೀವಿ. ನೀವೇನಾದ್ರೂ ಅಪ್ಪಿ ತಪ್ಪಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಮುಗೀತು ನಿಮ್ ಕತೆ. ತಲೆ ಮೇಲೆ ಕುತ್ಕೊಂಡು ಅದೇ ಸ್ಪಾಟ್ ಅಲ್ಲಿ ಸರ್ ನೋಡಿ ಈ ತರ ಅಪ್ಲಿಕೇಶನ್ ತಗೋಬೇಕು, ಇದಕ್ಕೆ ಇಷ್ಟು ಕಾಸು ಕಟ್ಬೇಕು ಅಂತ ಕಟ್ಸ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಸರ್ ಈ ತರ 3 ಪ್ಯಾಕೇಜ್ಗಳಿದೆ, ಬೇಸಿಕ್, ಪ್ರೀಮಿಯಮ್, ಡೈಮಂಡ್ ಅಂತ. ನೀವು ಪ್ರೀಮಿಯಂ ಇಲ್ಲ ಡೈಮಂಡ್ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೂ ನಂಬಕ್ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ನಾನು ಬೇಸಿಕ್ಗೆ ಹೋಗ್ತೀನಿ ಅಂತ ಹೇಳ್ತೀರಾ. ನೀವು ಬೇಸಿಕ್ ತಗೊಂಡ್ರೆ ಏನೂ ಮಾಡಲ್ಲ, ಜಸ್ಟ್ ನಿಮ್ಮನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡ್ತಾರೆ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬದನೆಕಾಯಿ ಹೇಳ್ಕೊಡಲ್ಲ, ಜಸ್ಟ್ ಅವರ ಕಂಪನಿಯ ಕೆಲವೊಂದು ಪೋಸ್ಟ್ಗಳು ಮತ್ತೆ ಅವರ ಕಂಪನಿಯಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಿರೋರ ಪೇಮೆಂಟ್ ಸ್ಟೇಟಸ್ ಗಳನ್ನ ನಿಮಗೆ ಕಳಿಸಿ, ಇದನ್ನ ನಿಮ್ಮ ಸ್ಟೇಟಸ್ ಗಳಿಗೆ ಹಾಕೊಡಿ, ಇನ್ನೊಂದು 3 ಜನ ಕರ್ಕೊಂಡ್ಬಂದು ಸೇರಿಸಿ, ಅವಾಗ ನೀವು ಹಾಕಿರೋ ದುಡ್ಡು ನಿಮಗೆ ಕಮಿಷನ್ ರೂಪದಲ್ಲಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದಿಷ್ಟು ಕಂಪನಿಗಳಾದ್ರೆ ಇನ್ನ ಒಂದಷ್ಟು ಕಂಪನಿಗಳಿದೆ. ಅವರು ಮೊದಲೇ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಗುರುತಿಸ್ಕೊಂಡಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಜಾಯಿನ್ ಆದಾಗ ಒಂದು 20,000-30,000 ವರ್ತ್ ಐಟಮ್ಗಳನ್ನ ಕೊಟ್ಟು ಬಿಡ್ತಾರೆ. ಸೊ ಆ ಐಟಮ್ಗಳನ್ನ ಅವರೇ ಯೂಸ್ ಮಾಡಬೇಕು ಹೊರತು ಬೇರೆ ಯಾರು ಬಂದು ಯೂಸ್ ಮಾಡಲ್ಲ. ಅವ್ರು ಹೇಳಿದ್ರು ಯಾರು ಅಷ್ಟು ಈಸಿಯಾಗಿ ನಂಬಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಸರ್ ನಾವು ಈ ತರ ತಗೊಂಡಿದೀವಿ ಬಟ್ ಏನು ಯೂಸ್ ಆಗ್ತಿಲ್ಲ ಅಂತ ಹೇಳಿದಾಗ, ನೋಡಿ ನೀವು ಒಂದು ಇನ್ನೂ 3 ಜನ ಬಂದು ಸೇರಿಸಿ, ಅವ್ರು ಬಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಆ ಕಮಿಷನ್ ದುಡ್ಡಲ್ಲಿ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ನೀವು 3 ಜನನ್ನ ಸೇರಿಸಿ ಸಾಕು, ನೀವು ಬೇರೆ ಏನು ಕೆಲಸನೇ ಮಾಡೋದ್ ಬೇಡ, ನೀವು ಕುತ್ಕೊಂಡಿದ್ರು ದುಡ್ಡು ಬಂದು ನಿಮ್ ಮುಂದೆ ಬೀಳುತ್ತೆ, ನೀವು ಶ್ರೀಮಂತರಾಗ್ತೀರಾ. ಹಿಂಗೆಲ್ಲ ಬಣ್ಣವಾಗಿ ಮಾತಾಡ್ತಾರೆ. ಇವರ ಈ ಬಣ್ಣದ ಮಾತುಗಳಿಗೆ ಬೆರಗಾದವರ ಸ್ಥಿತಿ ಇವತ್ತಿಗೆ ಅಥವಾ ಈ ಒಂದು ಟೈಮ್ ಅಲ್ಲಿ ಏನಾಗಿದೆ ಅಂತ ಒಂದು ಸರಿ ನೋಡ್ಕೊಂಬನ್ನಿ.
ಒಬ್ರಿಗೆ ಮೋಸ ಆದ್ರೆ ತಡ್ಕೋಬೋದಿತ್ತು ಸರ್. ಸಾಕಷ್ಟು ಜನ ಪೇಪರ್ ಬರೀ ಎಕ್ಸಾಮ್ ಇದ್ರೂ ಹೋಗಿಲ್ಲ ಸರ್ ನಾವು. ನಿರುದ್ಯೋಗ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ ಕಂಪನಿ. ಈ MLM ಕಂಪನಿಗಳು ಮಾಡೋ ಮೋಸಕ್ಕೆ ಇದುವರೆಗೂ ಸಾವಿರಾರು ಜನ ಬಲಿಯಾಗಿದ್ದಾರೆ, ಇನ್ನ ಎಷ್ಟೋ ಸಾವಿರಾರು ಜನ ಬಲಿ ಆಗ್ತಿದ್ದಾರೆ. ಆದ್ರೆ ಇದರಲ್ಲಿ ಮೋಸ್ಟ್ ಆಫ್ ದಮ್ ಸ್ಟೂಡೆಂಟ್ಗಳು ಮತ್ತೆ ಹೌಸ್ ವೈಫ್ಗಳು ಬೇಗ ದುಡ್ಡು ಮಾಡೋ ಆಸೆಯಲ್ಲಿ ಅವ್ರ ಕೈಲಿರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಕಷ್ಟ ಪಡ್ತಿದ್ದಾರೆ. ಇದಿಷ್ಟೇ ಅಲ್ಲ, ರೀಸೆಂಟ್ ಆಗಿ ಹೈದರಾಬಾದ್ ಅಲ್ಲಿ MLM ಕಂಪನಿಗಳಿಂದ ಲಕ್ಷಾಂತರ ರೂಪಾಯಿ ಬರೋಬ್ಬರಿ 12 ಲಕ್ಷ ಮೋಸ ಆಗಿ 6 ಜನ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಬೆಳಕಿಗೆ ಬಂದಿರೋ ಕತೆ. ಬೆಳಕಿಗೆ ಬರದೆ ಇನ್ನ ಎಷ್ಟೊಂದು ಜನ ಈ MLM ಕಂಪನಿಗಳಿಂದ ಮೋಸ ಹೋಗಿ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ನೋಡಿ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಈ MLM ಕಂಪನಿಗಳಲ್ಲಿ ಬಕ್ರ ಆಗೋರು ತುಂಬಾ ದುಡ್ಡಿರೋರು ಅಲ್ಲ ಅಥವಾ ದುಡ್ಡೇ ಇಲ್ದಿರೋರು ಅಲ್ಲ. ಅಷ್ಟೋ ಇಷ್ಟೋ ದುಡ್ಡಿಟ್ಕೊಂಡಿರೋ ನಿಮ್ಮಂತ ಮಿಡಲ್ ಕ್ಲಾಸ್ ಅವರು. ಅಂಡ್ ಯಾರೋ ಒಬ್ಬ ಅವನ ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದಾನೆ ಅಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಅವನು ದುಡ್ಡು ಮಾಡ್ತಿರೋ ಸೀಕ್ರೆಟ್ನ ಯಾರಿಗೂ ಬಿಟ್ಕೊಡಲ್ಲ. ಅಂಡ್ ಯಾರಾದ್ರೂ ಬಂದು ಆ ತರ ಸೀಕ್ರೆಟ್ಗಳನ್ನ ಬಿಟ್ಕೊಟ್ಟು ನೆಕ್ಸ್ಟ್ 3 ತಿಂಗಳಲ್ಲಿ ನಿಮ್ಮನ್ನು ಶ್ರೀಮಂತರು ಮಾಡ್ತೀನಿ ಅಂತ ಮುಂದೆ ಬರ್ತಿದ್ದಾನೆ ಅಂದ್ರೆ ಅವನು ಬಕ್ರ ಆಗಿರೋ ತರ ನಿಮ್ಮನ್ನು ಬಕ್ರ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾನೆ ಅಂತ. ಈ MLM ಕಂಪನಿಗಳಲ್ಲಿ ಯಾರು ದುಡ್ಡೇ ಮಾಡಿಲ್ವಾ ಅಂತ ನೀವು ಕೇಳಿದ್ರೆ, ಹೌದು, ದುಡ್ಡು ಮಾಡಿರೋರು ಇದ್ದಾರೆ. ಆದ್ರೆ ಅವ್ರು ಯಾರು ಅಂತ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಈ MLM ಕಂಪನಿಗಳನ್ನ 100 ಲೆವೆಲ್ ಡಿವೈಡ್ ಮಾಡಿದ್ರೆ ಲೆವೆಲ್ 1 ಅಲ್ಲಿ 4% ಜನ ಇರ್ತಾರೆ. ಅವರಂತೂ ಹೆವಿ ದುಡ್ಡು ಮಾಡ್ತಿರ್ತಾರೆ. ಇನ್ ಲೆವೆಲ್ 2 ಲೆವೆಲ್ 3 ಅಲ್ಲಿ ಇರೋರು ಲೆವೆಲ್ 1 ಅಲ್ಲಿ ಇರೋಕ್ಕಿಂತ ಸ್ವಲ್ಪ ಕಮ್ಮಿ ದುಡ್ಡು ಮಾಡ್ತಿರ್ತಾರೆ. ಇನ್ನ ಲೆವೆಲ್ 4 ಇಂದ ಲೆವೆಲ್ 100 ವರೆಗೂ ಇರ್ತಾರಲ್ಲ, ಅವರೇ ಕಣ್ರಿ ಈ ಮಿಕ್ಕದವ್ರನ್ನ ನೋಡ್ಕೊಂಡು ನಾವ್ ಯಾವಾಗ ಇವ್ರ ತರ ದುಡ್ಡು ಮಾಡೋದು ಅಂತ ಹಗ್ಲಗನ್ಸ್ ಕಾಣ್ಕೊಂಡು ಅವ್ರ ದುಡ್ಡ ತಿಮ್ಮಪ್ಪನ ಹುಂಡಿಗೆ ಹಾಕಿ ಮನೇಲಿ ನೆಮ್ಮದಿಯಾಗಿ ಮಲ್ಕತಾರೆ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೇವಲ 1% ಕಂಪನಿಗಳು ಜೆನ್ಯೂನ್ ಆಗಿದೆ, ಇನ್ನು 99% ಕಂಪನಿಗಳು ಫ್ರಾಡ್ ಆಗಿದೆ. ಒಂದು ಕಂಪನಿನ ಮುಚ್ಚಿದ್ರೆ ಆ ಕಂಪನಿ ಜಾಗಕ್ಕೆ ಇನ್ನ 100 ಕಂಪನಿಗಳು ಬರ್ತವೆ. ಇದರಲ್ಲಿ ಎಚ್ಚೆತ್ಕೋಬೇಕಾಗಿರೋದು ನಿಮ್ಮಂತ ಕಾಮನ್ ಪೀಪಲ್. ಪೊಲೀಸ್ ಅವರಾಗ್ಲೇ ಇಂಥ ಎಷ್ಟೋ ಫ್ರಾಡ್ ಕಂಪನಿಗಳನ್ನ ಮುಚ್ತಾ ಇದ್ದಾರೆ. ಇನ್ನು ಮುಂದೆ ಯಾರಾದ್ರೂ ಬಂದು 3 ತಿಂಗಳಲ್ಲಿ ನಿಮ್ಮನ್ನು ಶ್ರೀಮಂತನಾಗಿ ಮಾಡಿಸ್ತೀನಿ ಅಥವಾ ನಿಮ್ಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಯೋ ತರ ಮಾಡ್ತೀನಿ, ಮನೇಲೆ ಕುತ್ಕೊಂಡು 2 ಅವರ್ 3 ಅವರ್ಗೆ ನೀವು 1000 ರೂಪಾಯಿ ದುಡಿಬಹುದು ಅಂತ ನಿಮ್ಮ ತಲೆ ಕೆಡ್ಸಕ್ಕೆ ಬಂದ್ರೆ ಮೆಟ್ಟು ತಗೊಂಡು ಹೊಡೆದು ಕಳಿಸಿ. ಯಾಕಂದ್ರೆ ಈಸಿಯಾಗಿ ದುಡ್ಡು ಮಾಡೋದು ಅಷ್ಟು ಈಸಿ ಇಲ್ಲ. ಅಂಡ್ ಈ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಯಾರೇ ಮೋಸ ಹೋಗಿದ್ರು ಅಥವಾ ನಿಮಗೆ ಗೊತ್ತಿರೋರು ಮೋಸ ಹೋಗಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಯಾಕಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಬಂದ್ರೆ ಇಂಥ ಫ್ರಾಡ್ ಕಂಪನಿಗಳ ವಿರುದ್ಧ ಲೀಗಲ್ ಆಗಿ ಏನ್ ಆಕ್ಷನ್ ತಗೋಬಹುದು ಅಥವಾ ಏನ್ ಮಾಡ್ಬೋದು ಅಂತ ವಿಚಾರಿಸೋಣ. ನಾವು ನಿಮ್ ಜೊತೆ ಈ ಒಂದು ಹೋರಾಟದಲ್ಲಿ ನಿಂತ್ಕೋತೀವಿ. ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅಂಡ್ ಎಲ್ಲಾ ಕಂಪನಿಗಳು ಜೆನ್ಯೂನ್ ಇರಲ್ಲ. ನನ್ನ ಮಕ್ಕಳು ಅರ್ಧಕ್ಕರ್ಧ ಜನ ಫ್ರಾಡ್ಗಳೇ ಆಗಿರ್ತಾರೆ. ಅಂಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ಗಳು ತುಂಬಾ ಜನ ಈ ತರ ಕಂಪನಿಗಳನ್ನ ಪ್ರಮೋಟ್ ಮಾಡ್ತಾರೆ. ಮನೇಲಿ ಕುತ್ಕೊಂಡು 2-3 ಗಂಟೆ ಕೆಲಸ ಮಾಡಿ 10,000 20,000 ದುಡಿಬೇಕಾ ಅಂತ ಹೇಳ್ತಾರೆ. ಅವರೆಲ್ಲರೂ ಈ ಕೆಲಸ ಮಾಡೋದನ್ನ ನಿಲ್ಸಿದ್ರೆ ನಿಮ್ಗೆ ಒಳ್ಳೇದು. ಬಿಕಾಸ್ ಬೇರೆಯವ್ರ ಮನೆ ದೀಪ ಹಾಳು ಮಾಡಿ ನಿಮ್ಮನ್ನ ದೀಪ ಉರಿಸ್ಬೇಕು ಅಂದ್ರೆ ಆ ದೀಪ ತುಂಬಾ ಹೊತ್ತು ಹುರಿಯಲ್ಲ. ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಾನು ಕೊಟ್ಟ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಸಜೆಸ್ಟ್ ಮಾಡಿ ಈ ತರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ಅಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.